Hello dear students, in this video let us discuss the answers for the chemistry questions appeared in the NTSC exam 2018. Look at this question. All isoelectronic species are Na+, Al3+, Mg2+, Ca2+. Isoelectronic. Iso means same. Same electrons. Equal number of electrons iruvanta species ಯಾವುದು? C. Na+. What is atomic number of sodium? 11. Okay. 11. Atomic number always equal to number of protons which is also equal to number of electrons. ನಿಮಗೆ ಗೊತ್ತಿದೆ ಪರಮಾಣು ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ನಂಬರಲ್ಲಿ ಎಲೆಕ್ಟ್ರಾನ್ಸ್ ಇರಬೇಕು, ಅಷ್ಟೇ ಪ್ರೋಟಾನ್ಸ್ ಇರಬೇಕು. ಬಟ್ ಇಲ್ಲಿ Na+ ಕೊಟ್ಟಿದ್ದಾರೆ. That indicates Na+ ಅಂತ ಹೇಳಿದ್ರೆ ಔಟ್ ಆಫ್ 11 electrons 1 electron is less. ಓಕೆ, Na+ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಿದ್ದಾರೆ. ಸೊ ದ ರಿಮೈನಿಂಗ್ ಈಸ್ 10 electrons. So in Na+ ion there are 10 electrons. What about in Al3+? Aluminium. What is atomic number of aluminium? 13. But 3+. It is given 3+. So 13 electrons ಅಲ್ಲಿ 3 electrons less ಮಾಡಬೇಕು. So ಎಷ್ಟು electrons ಉಳಿತದೆ? Again 10 electrons. What about magnesium 2+? Mg2+. Atomic number of magnesium is 12. Plus 2 is given, so out of 12 electrons, 2 electrons are less, that means again 10 electrons. What about the last one? Calcium 2+. What is atomic number of calcium? 20. So 20 electrons ಅಲ್ಲಿ 2 electrons minus ಮಾಡಿದ್ರೆ 18 electrons. ಹಾಗಾದ್ರೆ isoelectron same number of electrons ಇರೋದು ಯಾವುದರಲ್ಲಿ? Na+A in option B and in C. So A, B and C. Option 1 is correct. Identify the correct order of elements according to their metallic character. ಲೋಹೀಯ ಗುಣಕ್ಕೆ ಅನುಗುಣವಾಗಿ ಧಾತುಗಳ ಸರಿಯಾದ ಕ್ರಮವನ್ನು ಗುರುತಿಸಿ. ಸೊ ಆಪ್ಷನ್ಸ್ ನೋಡಿ. ಬಿ ಸ್ಟ್ಯಾಂಡ್ಸ್ ಫಾರ್ ಬೋರಾನ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ. ಸೊ ಈ 4 ಆಪ್ಷನ್ಸ್ ಅಲ್ಲಿ ನಿಮಗೆ ಪೊಟ್ಯಾಷಿಯಂ ಯಾವ ಎಲಿಮೆಂಟ್, ಯಾವ ಧಾತು, ಯಾವ ಗುಂಪಿನಲ್ಲಿ ಬರುತ್ತೆ ಗೊತ್ತಿರಬೇಕು. ಸೊ ಪೊಟ್ಯಾಷಿಯಂ ಇಟ್ ಇಸ್ ಆಲ್ಕಲಿ ಮೆಟಲ್, ಕ್ಷಾರೀಯ ಲೋಹ, ಆಲ್ಕಲಿ ಮೆಟಲ್ ಯಾವುದು? ಪೊಟ್ಯಾಷಿಯಂ. ಸೊ ವಿಚ್ ಇಸ್ ಮೋರ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಯಾವುದಕ್ಕೆ? ಎಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಪೊಟ್ಯಾಷಿಯಂಗೆ ಜಾಸ್ತಿ. ಸೊ ಮೋರ್ ಮೆಟಾಲಿಕ್. ಆಮೇಲೆ ಉಳಿದ 3 ಎಲಿಮೆಂಟ್ಸ್ ನೋಡಿದ್ರೆ ಮೆಗ್ನೀಷಿಯಂ ಸೆಕೆಂಡ್ ಪೀರಿಯಡ್ ಅಲ್ಲಿ ಬರುತ್ತೆ. ಮೆಗ್ನೀಷಿಯಂ ವಿತ್ ಅಟಾಮಿಕ್ ನಂಬರ್ 12. ಅದರ ನೆಕ್ಸ್ಟ್ ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ 13. ಈ ತರ ಬರುತ್ತೆ. ಆಮೇಲೆ ಬೋರಾನ್ ಎಲ್ಲಿ ಬರುದು? ಬೋರಾನ್ ಈಸ್ ಅ ನಾನ್ ಮೆಟಲ್. ಗ್ರೂಪ್ 13 ಅಲ್ಯೂಮಿನಿಯಂನ ಮೇಲ್ಗಡೆ ಬರುತ್ತೆ ಬೋರಾನ್. ಎಸ್ ಆರ್ ನೋ? ಹೀಗೆ ಹೌದಾ? ಸೊ ದಿಸ್ ಇಸ್ ಬೋರಾನ್ ಅಟಾಮಿಕ್ ನಂಬರ್ 5. Now, so potassium ಆದ ಮೇಲೆ more metallic ಯಾವುದು? It is, of course, it is magnesium. ಯಾಕೆ? Magnesium is alkaline earth metal. So it is alkaline earth metal. Potassium in the next, magnesium more metallic. So options ನೋಡಿದ್ರೆ ಲಾಸ್ಟ್ ಆಪ್ಷನ್ ನೋಡಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಆಮೇಲೆ ಅಲ್ಯೂಮಿನಿಯಂ. ಅಕ್ರಾಸ್ ದ ಪೀರಿಯಡ್ ಸೈಜ್ ಕಡಿಮೆ ಆಗುತ್ತೆ. ಸೈಜ್ ಕಡಿಮೆ ಆದಾಗೆ ಮೆಟಾಲಿಕ್ ಅಂತ ಹೇಳಿದ್ರೆ ಟೆಂಡೆನ್ಸಿ ಟು ಡೊನೇಟ್ ದ ಇಲೆಕ್ಟ್ರಾನ್ಸ್. ಸೊ ಸೈಜ್ ಕಡಿಮೆ ಆದ್ರೆ ಇಲೆಕ್ಟ್ರಾನ್ ಡೊನೇಟ್ ಮಾಡೋ ಟೆಂಡೆನ್ಸಿ ಕಡಿಮೆ. ಸೊ ಅಲ್ಯೂಮಿನಿಯಂ ಮೆಗ್ನೀಷಿಯಂಗಿಂತ ಲೆಸ್ ಮೆಟಾಲಿಕ್. ಲೀಸ್ಟ್ ಬೋರಾನಿನ ಸೈಜ್ ಅಲ್ಯೂಮಿನಿಯಂಗಿಂತ ಇನ್ನೂ ಸಣ್ಣದು. ಸೊ ಲೀಸ್ಟ್ ಮೆಟಾಲಿಕ್. ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಇಲೆಕ್ಟ್ರಾನ್ ಡೊನೇಟ್ ಮಾಡೋ ಟೆಂಡೆನ್ಸಿ ವೆರಿ ಲೆಸ್. ಅಂಡ್ ಇಟ್ ಈಸ್ ಇವನ್ ಇಟ್ ಇಸ್ ಅ ನಾನ್ ಮೆಟಲ್ ಅಲ್ವಾ? ಸೊ ದ ಆನ್ಸರ್ ಈಸ್ ಆಪ್ಷನ್ 4. Identify the correct representation of reaction occurring during chloralkali process. So what do you mean by chloralkali process? Here this is a
electrolysis process. See, chloralkali process is nothing but electrolysis of sodium chloride solution. ಕ್ಲೋರೋಆಲ್ಕಲಿ ಪ್ರೋಸೆಸ್ ಅಥವಾ ಪ್ರಾತಿನಿಧ್ಯ ಕ್ರಿಯೆ ಅಂತ ಹೇಳಿದ್ರೆ ವಿದ್ಯುತ್ ವಿಭಜನೀಯ ಕ್ರಿಯೆ. ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನೀಯ ಕ್ರಿಯೆಯನ್ನು ಪ್ರಾತಿನಿಧ್ಯ ಕ್ರಿಯೆ ಅಂತ ಕೂಡ ಹೇಳ್ತಾರೆ. So you have to identify the correct representation of the reaction occurring during this process. Electrolysis ಅಥವಾ ವಿದ್ಯುತ್ ವಿಭಜನೀಯ ಅಂತ ಹೇಳಿದ್ರೆ so you have to take common salt ಅಥವಾ ಅಡುಗೆ ಉಪ್ಪು, ಅದನ್ನು NaCl ಅಂತ ಹೇಳ್ತಾರೆ, ಸೋಡಿಯಂ ಕ್ಲೋರೈಡ್, which is dissolved in water. ಅದನ್ನು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಬೇಕು. ಸೊ ರಿಯಾಕ್ಷನ್ ಏನಾಯ್ತು ಇಲ್ಲಿ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ H2O. ಸೊ ಸೋಡಿಯಂ ಕ್ಲೋರೈಡ್ ಅದು ಕಾಮನ್ ಸಾಲ್ಟ್, ಅದನ್ನು ನೀವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಅದರ ಸೊಲ್ಯೂಷನ್ ಅನ್ನು ಅಕ್ವಿಯಸ್ ಅಂತ ಬರಿಬೇಕು. ಓಕೆ, ಅಕ್ವಿಯಸ್ ಪ್ಲಸ್ H2O. ಸೊ ಪ್ರಾಡಕ್ಟ್ ಏನ್ ಸಿಗುತ್ತೆ ನೋಡಿ, ಇಲ್ಲಿ ಎಲ್ಲ ರಿಯಾಕ್ಷನ್ಸ್ ಅಲ್ಲಿ ಕೂಡ NaOH ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಕ್ಲೋರಿನ್ ಇದೆ, ಹೈಡ್ರೋಜನ್ ಇದೆ. ಬಟ್ ಕರೆಕ್ಟ್ ರಿಯಾಕ್ಷನ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಸೋಡಿಯಂ ಕ್ಲೋರೈಡ್ ಆನ್ ರಿಯಾಕ್ಷನ್ ವಿತ್ ದ ವಾಟರ್ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಅಕ್ವಿಯಸ್. ಓಕೆ, ಅಕ್ವಿಯಸ್. And during the process chlorine gas is evolved. To write the physical state, gas and hydrogen gas. ಸೊ ಯಾವ ಆಪ್ಷನ್ಸ್ ಅಲ್ಲಿ ಆಮೇಲೆ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿದ್ರೆ ಎಲ್ಲ ರಿಯಾಕ್ಷನ್ಸ್ ಆಪ್ಷನ್ಸ್ ಅಲ್ಲಿ ಕೂಡ 2NaCl, 2H2O, 2NaOH. Okay, so here look at the option 4, 2NaCl, aqueous, that is correct. And water is a liquid, so physical state ಇಲ್ಲಿ liquid ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಾಡಕ್ಟ್ 2NaOH, aqueous, plus Cl2, gas, plus H2 gas. So the correct answer is option 4. ಉಳಿದ ಆಪ್ಷನ್ಸ್ ಅಲ್ಲಿ ಫಿಸಿಕಲ್ ಸ್ಟೇಟ್ ಭೌತ ಸ್ಥಿತಿಯನ್ನು ಅವರು ರೆಪ್ರೆಸೆಂಟ್ ಮಾಡಿದ್ದು ಸರಿಯಾಗಲಿಲ್ಲ. ಸೊ ದ ಆನ್ಸರ್ ಈಸ್ ಆಪ್ಷನ್ 4. Which identify the sets of quantum numbers which are not possible. Quantum numbers, see, there are 4 different quantum numbers. They are, first one, principal quantum number, it is denoted by the symbol small letter n. Second one, azimuthal quantum number denoted by the symbol L. Third one, magnetic quantum number denoted by the symbol M. Spin quantum number denoted by the symbol small letter s. Okay, so what are the possible values? So before getting into the questions, so let us discuss what are the possible, what is the use of principal, all these quantum numbers. First one, principal quantum number represents the main shell. Ivaga nucleus, in an atom at the center nucleus is present. Okay, so surrounding the nucleus there are so many shells, right? Or it is also known as orbits ಅಥವಾ ಕವಚ ಅಂತ ಹೇಳ್ತೇವೆ. ಆರ್ಬಿಟ್ಸ್ ಅಥವಾ ಶೆಲ್ಸ್ ಆರ್ ಕನ್ನಡದಲ್ಲಿ ಕವಚ ಅಂತ ಹೇಳ್ತೇವೆ. ಓಕೆ, ಸೊ ದೀಸ್ ಶೆಲ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಕ್ವಾಂಟಮ್ ನಂಬರ್ n. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವು ಈ ಶೆಲ್ ಅನ್ನು ರೆಪ್ರೆಸೆಂಟ್ ಮಾಡಬಹುದು. ಸೊ ಇಫ್ n equal to 1, that indicates first shell, K shell. If n equal to 2, then it represents L shell. If n equal to 3, then it represents M shell. N equal to 4, then it represents N shell. Okay, so this is a use of the first quantum number. N equal to 1 andre the first shell, ಅದಕ್ಕೆ ಹೆಸರೇನು, K shell. N equal to the second shell, L shell. N equal to 3, third shell, M shell. N equal to 4, fourth shell, that is called N shell. Next, what is the second quantum number? Azimuthal quantum number denoted by the symbol L. The function is, or a use of this quantum number is to represents the presence of subshells. ಅಂದ್ರೆ ಮೇನ್ ಶೆಲ್ಲಿನ ಒಳಗೆ ಇರುವಂತ ಸಬ್ಶೆಲ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ದಟ್ ಇಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್.
Now, what are the values? See, n equal to 1 andre yava shell? It is K shell. Then, what are the possible values of L? L equal to 0. Azimuthal quantum number L equal to 0, that indicates S subshell. S subshell. Okay, in the first shell, that is in the K shell, there is a presence of only one subshell, that is called S subshell. If n equal to 2, then L, for L there are two values, 0 and 1. Okay, if L equal to 0, then it is yes. If L equal to 1, then represents P subshell. Next, n equal to 3, L 0, 1, 2. L equal to 0, then it is S subshell. If L equal to 1, P. L equal to 2, D subshell. Next, n equal to 4. For L, there are 4 values, 0, 1, 2, 3. L, S orbital. L equal to 1, it is P. If L equal to 2, it is D. L equal to 3, it is F. The third quantum number is magnetic quantum number. Magnetic quantum number. It represents the orientation. Okay. So, the third quantum number is magnetic quantum number. So, I'll explain it. Wait. The third quantum number is magnetic quantum number. It represents the direction of the orbitals. ಈ ಸಬ್ಶೆಲ್ ಇದೆಯಲ್ಲ ಅಥವಾ ಆರ್ಬಿಟಲ್ಸ್ ಏನು ಕರೀತೇವಲ್ಲ, ಮೇನ್ ಶೆಲ್ಲಿನ ಒಳಗೆ ಇರುವಂಥ ಸಬ್ಶೆಲ್ಲಿಗೆ ಓರಿಯಂಟೇಷನ್ ಇದೆ. ಅದು ಸ್ಪೇಸ್ ಅಲ್ಲಿ ಓರಿಯಂಟ್ ಆಗ್ಬೋದು ಅದರದೇ ಡೈರೆಕ್ಷನ್ ಅಲ್ಲಿ. ಈಗ L equal to 0. L equal to 0, that indicates S subshell. L equal to 0 ಆದರೆ S subshellಗೆ ಯಾವುದೇ ಡೈರೆಕ್ಷನ್ ಇಲ್ಲ. M value 0. Okay, so L equal to 0, then it is yes. S orbital na shape actually spherical shape. It has a spherical shape. So spherical shape, then there is no orientation. M equal to 0 always. If L equal to 1, that is P subshell. Howda? P is L equal to 1, then it is P. There are 3 possible values. Magnetic quantum number 3 ಇದೆ. -1 in 0 +1. ಅಂದ್ರೆ P orbital 3 ತರ ಓರಿಯಂಟೇಷನ್ ಆಗ್ಬೋದು. ಅದಕ್ಕೆ ಡೈರೆಕ್ಷನಲ್ ಪ್ರಾಪರ್ಟಿ ಇದೆ P ಆರ್ಬಿಟಲ್ಗೆ. ಓಕೆ, ನೆಕ್ಸ್ಟ್ ಈಸ್ L equal to 2 ಅಂದ್ರೆ ಅದು D subshell. L equal to 2, M ಗೆ -2, -1, 0, +1, +2. 5 possible orientations ಇದೆ. Clear? Last quantum number, spin. This represents the rotation of the electron. Actually electron na rotation. ನಿಮಗೆ ಗೊತ್ತಿದೆ electron ಒಂದು clockwise rotation ಆಗುತ್ತೆ. It is denoted like this. And electron anti-clockwise direction ಅಲ್ಲಿ rotate ಆಗ್ಬೋದು. ಇದು clockwise, ಇನ್ನೊಂದು anti-clockwise. So clockwise direction ಅಲ್ಲಿ rotation ಆದ್ರೆ ಅದಕ್ಕೆ spin value ಯಾವಾಗಲೂ +12. Anti-clockwise ಅಲ್ಲಿ rotation ಆದ್ರೆ ಅದಕ್ಕೆ -12. So ಇದಿಷ್ಟು quantum numbers. Okay. ಇವಾಗ ಐಡೆಂಟಿಫೈ ದ ಸೆಟ್ ಆಫ್ ಕರೆಕ್ಟ್ ಕ್ವಾಂಟಮ್ ನಂಬರ್ಸ್ ವಿಚ್ ಆರ್ ನಾಟ್ ಪಾಸಿಬಲ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, n equal to 0. ಇಲ್ಲೇ ನಿಮಗೆ ಐಡೆಂಟಿಫೈ ಮಾಡ್ಬೋದು. n ರೆಪ್ರೆಸೆಂಟ್ ವಾಟ್? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅದು ಶುರುವಾಗುವುದು ಎಲ್ಲಿಂದ? ಫಸ್ಟ್ ಶೆಲ್ಲಿಂದ. n equal to 0 ಅಂದ್ರೆ ಮೀನಿಂಗ್ಲೆಸ್. ಸೊ ಆಪ್ಷನ್ ಎ ತಪ್ಪು. ದಿಸ್ ಇಸ್ ನಾಟ್ ಪಾಸಿಬಲ್. ಓಕೆ, ವಾಟ್ ಅಬೌಟ್ ಆಪ್ಷನ್ ಬಿ? n equal to 1 ಕೊಟ್ಟಿದ್ದಾರೆ. n equal to 1 ಅಂದ್ರೆ ಯಾವ ಶೆಲ್? ಕೆ ಶೆಲ್. ನೆಕ್ಸ್ಟ್ ನೋಡಿ, L equal to 0. n equal to 1 ಆದರೆ L 0 ಇರ್ಬೋದಾ? ಎಸ್ ಇರ್ಬೋದು. ಯಾಕೆ? ಇಫ್ n equal to 1, L ಒಂದೇ ವ್ಯಾಲ್ಯೂ, ಸೊ ಎಸ್ ಸಬ್ಶೆಲ್. L equal to 0 ಆದರೆ M ಗೆ ವ್ಯಾಲ್ಯೂ ಎಷ್ಟು ಬರಬೇಕು? 0. ದಟ್ ಇಸ್ ಕರೆಕ್ಟ್. ಸೊ ಎಸ್ ಗೆ ವ್ಯಾಲ್ಯೂ, ಎಸ್ ಗೆ ಸ್ಪಿನ್ ಕ್ವಾಂಟಮ್ ನಂಬರ್ಗೆ ಎರಡೇ ವ್ಯಾಲ್ಯೂಸ್, ಒಂದು ಪ್ಲಸ್ ಆಫ್ ಅಥವಾ ಮೈನಸ್ ಆಫ್. ಸೊ ಆಪ್ಷನ್ ಬಿ ರೈಟ್. ಇದು ಕರೆಕ್ಟ್ ಇದೆ. ನಮಗೆ ಆನ್ಸರ್ ಅದಲ್ಲ. ಯಾವುದು ವಿಚ್ ಆರ್ ನಾಟ್ ಪಾಸಿಬಲ್ ಅಂತ ಕೇಳಿದ್ದಾರೆ. What about option C? n equal to 1. n equal to 1 ಆದರೆ L equal to 1 is not possible. So C is not possible. A is also not possible. What about option D? n equal to 2. L equal to 1 ಬರಬಹುದು. If n equal to 2, L equal to 1 possible. If L equal to 1, M values -1, 0, +1, this is possible, -half, this is possible. So the set of quantum numbers which are not possible, A and C. So look at option 2, A and C is not possible. Examples
for endothermic process is or are ಅಂತರುಷ್ಣಕ ಪ್ರಕ್ರಿಯೆಗಳಿಗೆ ಉದಾಹರಣೆಗಳು. So before that, what is this endothermic process? Endothermic ಅಥವಾ ಅಂತರುಷ್ಣಕ ಪ್ರಕ್ರಿಯೆ ಅಂದ್ರೆ ಏನು? Endothermic process or a reaction. During endothermic process, heat is absorbed. One more type of reaction which is called exothermic process. Exothermic process, heat is liberated. So ಬಹಿರುಷ್ಣಕ ಕ್ರಿಯೆ, ಇದರಲ್ಲಿ ಉಷ್ಣ ಬಿಡುಗಡೆ ಆಗುವುದು ಬಹಿರುಷ್ಣಕ. ಇನ್ನೊಂದು ಅಂತರುಷ್ಣಕ ಕ್ರಿಯೆ, ಉಷ್ಣ ನಾವು ಏನು ಕೊಡಬೇಕು ಅಥವಾ ಸಪ್ಲೈ ಮಾಡಬೇಕು, ಅಂತರುಷ್ಣಕ ಕ್ರಿಯೆ. ಸೊ ಇವುಗಳಲ್ಲಿ ನೀವು ಎಂಡೋಥರ್ಮಿಕ್ ಪ್ರೋಸೆಸ್ ಅನ್ನು ಸಿಲೆಕ್ಟ್ ಮಾಡಬೇಕು. ಸೊ ಐಡೆಂಟಿಫೈ ದೇರ್ ಎಕ್ಸಾಂಪಲ್ಸ್ ಫಾರ್ ಎಂಡೋಥರ್ಮಿಕ್ ಪ್ರೋಸೆಸ್. ಆಪ್ಷನ್ ಎ, ಡೈಲ್ಯೂಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಮ್ಲ ದುರ್ಬಲಗೊಳಿಸುವಿಕೆ. ಸೊ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಡೈಲ್ಯೂಷನ್ ಮಾಡಬೇಕಾದ್ರೆ, ಅದನ್ನು ಡೈಲ್ಯೂಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಆಡ್ ಎಕ್ಸೆಸ್ ಆಫ್ ಸಾಲ್ವೆಂಟ್, ವಾಟರ್ ಯೂಸ್ ಮಾಡಬೇಕು. ಸೊ ವಾಟರ್ ಯೂಸ್ ಮಾಡುವಾಗ ನಿಮ್ಗೆ ಗೊತ್ತಿದೆ, ಆಸಿಡ್ಗೆ ವೆನೆವರ್ ಯು ಆರ್ ಮಿಕ್ಸಿಂಗ್ ವಾಟರ್ ಟು ಅನ್ ಆಸಿಡ್, during the process a large amount of heat is released or liberated. Therefore dilution of sulfuric acid is exothermic process. This is exothermic, not an endothermic process. sulfuric ಆಮ್ಲ ದುರ್ಬಲಗೊಳಿಸುವಿಕೆ ಅದು ಯಾವುದಕ್ಕೆ? ಬಹಿರುಷ್ಣಕ ಕ್ರಿಯೆಗೆ ಎಕ್ಸಾಂಪಲ್. Option B, so we can neglect option A. What about option B? Sublimation of dry ice. Sublimation of dry ice. Sublimation is a process where the solid substances are getting converting into the gaseous substance or a gaseous state without going into the liquid state. ಸೊ ಡೈರೆಕ್ಟ್ ಸಾಲಿಡ್ಸ್ ಇಂದ, ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಕನ್ವರ್ಟ್ ಆಗುವಂತ ಪ್ರೋಸೆಸ್ ದ್ರವ ಸ್ಥಿತಿಗೆ ಹೋಗದೆ, ದಟ್ ಇಸ್ ಕಾಲ್ಡ್ ಸಬ್ಲಿಮೇಷನ್. ಸೊ ಸಬ್ಲಿಮೇಷನ್ ಮಾಡಬೇಕಿದ್ರೆ, ಸಾಲಿಡ್ಸ್ ಇದ್ದದನ್ನು ಗೇಷಿಯಸ್ ಸ್ಯಾಂಪಲ್ ಆಗಿ ಕನ್ವರ್ಟ್ ಮಾಡಬೇಕಿದ್ರೆ ನಾವೇನ್ ಮಾಡ್ಬೋದು? ಸಾಲಿಡ್ಸ್ ಅಂತ ಹೇಳಿದ್ರೆ ಅಲ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರ್ತದೆ ಇನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಸಾಲಿಡ್ಸ್ ಅಲ್ಲಿರುವಂತಹ ಸ್ಟ್ರಾಂಗ್ ಫೋರ್ಸ್ ಅನ್ನು ಬ್ರೇಕ್ ಮಾಡ್ಬೇಕಂತ ಹೇಳಿದ್ರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು. heat must be absorbed. So sublimation of dry ice is an endothermic process. This is endothermic reaction. Next, option C, condensation of water vapors. Condensation of water vapors. ಕಂಡನ್ಸೇಷನ್ ಅಂತ ಹೇಳಿದ್ರೆ ಕೂಲ್ ಮಾಡುದು. ವಾಟರ್ ವೇಪರ್ಸ್ ಗೇಷಿಯಸ್ ಸ್ಟೇಟ್ ಅಲ್ಲಿರುವಂತಹ ಸ್ಯಾಂಪಲ್ ಅನ್ನು ಲಿಕ್ವಿಡ್ ಸ್ಟೇಟ್ಗೆ ತರಬೇಕು. ಸೊ ರಿವರ್ಸ್ ಪ್ರೋಸೆಸ್, ಆಪ್ಷನ್ ಬಿ ಯ ರಿವರ್ಸ್ ಆಯ್ತಿದು. ಸೊ ಆ ಪ್ರೋಸೆಸ್ ಅಲ್ಲಿ ಕಂಡನ್ಸೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಕಂಡನ್ಸೇಷನ್ ದ ಮಾಲಿಕ್ಯೂಲ್ಸ್ ಆರ್ ಗಿವಿಂಗ್ ಅಪ್ ದೇರ್ ಹೀಟ್ ಎನರ್ಜಿ. ಸೊ ಗೇಷಿಯಸ್ ಸ್ಯಾಂಪಲ್ ಇಂದ ಅಥವಾ ಗೇಷಿಯಸ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟಿಗೆ ಬರಬೇಕಿದ್ರೆ, ಕಂಡನ್ಸೇಷನ್ ಲಿಕ್ವಿಡ್ ಸ್ಟೇಟಿಗೆ ಬರಬೇಕಿದ್ರೆ ಹೀಟ್ ರಿಲೀಸ್ ಆಗುತ್ತೆ. ಅದೇ ನೀವು ಲಿಕ್ವಿಡ್ ಸ್ಟೇಟ್ ಇಂದ ಗೇಷಿಯಸ್ ಸ್ಟೇಟ್ ಕನ್ವರ್ಟ್ ಮಾಡಬೇಕಿದ್ರೆ ಹೀಟ್ ಸಪ್ಲೈ ಮಾಡಬೇಕು. ಎಂಡೋಥರ್ಮಿಕ್ ಅದರ ರಿವರ್ಸ್ ಪ್ರೋಸೆಸ್ ಇದು ಕಂಡನ್ಸೇಷನ್. ಸೊ ಇಟ್ ಇಸ್ exothermic process. This is not possible, so it is exothermic. Last one, evaporation of water. So water liquid state ಇಂದ gaseous state ಗೆ ಕನ್ವರ್ಟ್ ಮಾಡಬೇಕಿದ್ರೆ ಬಾಂಡ್ ಬ್ರೇಕ್ ಮಾಡಬೇಕು. So that is possible by applying heat or supplying heat. So this is endothermic. ಈಗ ಎಂಡೋಥರ್ಮಿಕ್ ಪ್ರೋಸೆಸ್ ಯಾವುದು? ಆಪ್ಷನ್ ಬಿ ಅಂಡ್ ಡಿ, ಆಪ್ಷನ್ 4. So option 4 is the right answer. X gives to Y in the presence of alkaline KMnO4 on heating. In the second step, Y plus X esterification which gives Z. So here alkaline KMnO4 is very good oxidizing agent. It is a good oxidizing agent. Alkaline KMnO4. Potassium permanganate solution, pink color iruthe idike. It is a very good oxidizing agent. In second step ಏನು ಕೊಟ್ಟಿದ್ದಾರೆ? esterification reaction ಅಂತ ಕೊಟ್ಟಿದ್ದಾರೆ. Okay, esterification reaction ಅಂತ ಹೇಳಿದ್ರೆ it is a reaction between acid
and alcohol in the presence of acid. ಓಕೆ, ಎಸ್ಟರಿಫಿಕೇಶನ್ ಕೊಟ್ಟ ಕೂಡಲೇ ನಿಮ್ಗೆ ಏನ್ ಗೊತ್ತಾಗಬೇಕು? ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಆಲ್ಕೋಹಾಲ್. ಓಕೆ, ಸೊ ಆಸಿಡ್ ಮತ್ತೆ ಆಲ್ಕೋಹಾಲ್ ಆಗಬೇಕು. ಫಸ್ಟ್ ಸ್ಟೆಪ್ ಎಕ್ಸ್, ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕಲೈನ್ KMnO4 gives Y. ಸೊ ಇಲ್ಲಿ Y ಮತ್ತೆ ಎಕ್ಸ್, ಒಂದು ಆಸಿಡ್ ಆಗಬೇಕು, ಒಂದು ಆಲ್ಕೋಹಾಲ್ ಆಗಬೇಕು. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲಿ KMnO4. ಸೊ ಯಾವುದನ್ನು ಎಕ್ಸ್ ಮತ್ತೆ ವೈ ಯಾವುದು ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಒಂದು ಆಸಿಡ್, ಒಂದು ಆಲ್ಕೋಹಾಲ್ ಆಗಿರಬೇಕು. ಸೊ ಒನ್ ಥಿಂಗ್ ಯು ರಿಮೆಂಬರ್, ಆಲ್ಕೋಹಾಲ್ಸ್ ಇಲ್ಲಿ ಆಪ್ಷನ್ಸ್ ನೋಡಿ, ಎಥನಾಲ್ is given. Okay, alcohol, ethanol. Let us write the structure of ethanol: CH3CH2OH. So always alcohols on oxidation with alkaline KMnO4 oxidize ಆದ್ರೆ ಏನಾಗುತ್ತೆ? ಆಸಿಡ್ ಆಲ್ಕೋಹಾಲ್ ಇದ್ದದ್ದು aldehyde ಆಗುತ್ತೆ, CH3CHO. So ethanol is getting converted into ethanol first, and once again on reaction with the KMnO4 on heating, it will form acid. Aldehyde oxidizes to acid. Addition of oxygen. Oxidation andre oxygen add ಆಗಬೇಕು, CHO ಇದೆ. So further oxidation ಆಗಿ ethanoic acid ಸಿಗುತ್ತೆ. So ಇಲ್ಲಿ Y ಯಾವುದು? This is ethanoic acid. So Y is ethanoic acid. Okay, and so your Y is ethanoic acid and X is ethanol. So X is ethanol and Y is ethanoic acid. So options 3 ಮತ್ತೆ 1. You can neglect option 2. So options A, third options ನೋಡಿ, X ethanol, which on treatment with alkaline KMnO4 gives ethanoic acid. Again, further ethanol and ethanoic acid. See, I'll write ethanol, CH3, first I write ethanoic acid, COOH plus ethanol, CH2OH in the presence of acid. Ester ಆಸಿಡ್ ಮತ್ತೆ ಆಲ್ಕೋಹಾಲ್ ರಿಯಾಕ್ಟ್ ಆದ್ರೆ ಎಸ್ಟರ್ ಫಾರ್ಮೇಶನ್ ಆಗಬೇಕು. ಸೊ ಇಲ್ಲಿ ಆಸಿಡ್ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡ್ತೇವೆ. ಸೊ ವಿಚ್ ಈಸ್ ಸ್ಟ್ರಾಂಗ್ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳಿದ್ರೆ ವಾಟರ್ ಮಾಲಿಕ್ಯೂಲ್ ಅನ್ನು ಎಲಿಮಿನೇಟ್ ಮಾಡಬೇಕು, ಅದು ವಾಟರ್ ಮಾಲಿಕ್ಯೂಲ್ ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ ಏನಾಗುತ್ತೆ ಇಲ್ಲಿ, ದ HO group and H ಎಲಿಮಿನೇಟ್ ಆಗುತ್ತೆ. ಸೊ ಏನ್ ಸಿಗುತ್ತೆ? CH3 C double bond O CH2 CH3 ಎಸ್ಟರ್ ಫಾರ್ಮೇಶನ್ ಆಗುತ್ತೆ, ದಟ್ ಈಸ್ ethyl ethanoate. Ethyl ethanoate is formed. So the answer is option 3. ಐಡೆಂಟಿಫೈ ದ ಸಾಲಿಡ್ ಆಸಿಡ್ ಅಟ್ ರೂಮ್ ಟೆಂಪರೇಚರ್. ಕೊಠಡಿಯ ತಾಪಮಾನದಲ್ಲಿ ಘನ ಸ್ಥಿತಿಯಲ್ಲಿರುವಂತಹ ಆಮ್ಲವನ್ನು ಗುರುತಿಸಿ. ಫಸ್ಟ್ ಒನ್ COOH. ದಿಸ್ ಇಸ್ ಕಾಲ್ಡ್ ಆಕ್ಸಾಲಿಕ್ ಆಸಿಡ್. ಇದನ್ನು ಆಕ್ಸಾಲಿಕ್ ಆಸಿಡ್ ಅಂತ ಹೇಳ್ತಾರೆ. ಆಕ್ಸಾಲಿಕ್ ಆಸಿಡ್ or dicarboxylic acid. This is itself is a solid acid at a room temperature. Oxalic acid, solid acid. Next, so option A is the right answer, but CH3COH, this is ethanoic acid, and H2CO3 is carbonic acid, HCOH is methanoic acid. So the only one acid which is solid at room temperature is oxalic acid. Oxalic acid. So the answer is option 1. Assertion: combustion of 16 gram of methane. 16 gram of methane gas liberates methane. Let us write the reaction first. Methane gas, 16 gram of methane gas on during combustion. So combustion ಅಂತ ಹೇಳಿದ್ರೆ ದಹನ ಕ್ರಿಯೆ ಅಂತ ಹೇಳಿದ್ರೆ ಅಲ್ಲಿ ಆಮ್ಲಜನಕ ಬೇಕು, oxygen or air is must. So the products formed are carbon dioxide and
H2O, water. So let us balance this reaction. 2 H2O. Next, number of oxygen atoms, put 2 here. So this is gas, carbon dioxide and liquid or moisture. Now, what is given? Combustion of 16 gram of methane. See here, let us calculate the mass. Carbon atomic mass 12 plus 4. So it is equal to 16. So 16 gram of methane gas liberates 18 gram of water. Whether it is correct, look at here. Here 2H2O, single water molecule, then its mass is 2. Atomic mass of hydrogen 2 and oxygen 16. So total it will be 18 gram. But there are 2 molecules. So 18 into 2, it is 36 gram of water. 36 gram of water. So option A is the wrong. What about the reason? In the combustion of methane, water is one of the products. So R is correct. Now select the correct option from the given alternatives. Option A, both A and R are true. No, because A is not true. So option 1 is not the right answer. Option 2, A is true but R is false. No, that is also wrong. A is false actually. Option 3, A is false but R is true. That is correct. Both A and R are false. No. Assertion A is false but the reason R is true. So the answer is option 3. Assertion sodium chloride formed by the action of chlorine gas on a sodium metal is a stable compound, and the reason is given. Sodium and chloride ions acquire stable acquire octet configuration in sodium chloride formation. So we have to identify chlorine ಅನಿಲವು ಸೋಡಿಯಂ ಲೋಹದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಸ್ಥಿರ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಕಾರಣ ಸೋಡಿಯಂ ಕ್ಲೋರೈಡ್ ಉಂಟಾದಾಗ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನ್ ಅಷ್ಟಕ ರಚನೆಯನ್ನು ಹೊಂದಿರುತ್ತದೆ. So here sodium, actually both A and R are correct and R is the correct explanation of A. ಅವರು ಕೊಟ್ಟಂತ ಹೇಳಿಕೆ assertion A ಸರಿ ಇದೆ, R ಸರಿ ಇದೆ. So sodium chloride form ಆಗಬೇಕಿದ್ರೆ sodium chloride is formed by the action of sodium on chlorine gas which gives sodium chloride. ಯಾಕೆ sodium chloride? Sodium chloride is a stable compound. Reason ಏಕೆ? Sodium with the atomic number 11, configuration is 1s2, 2s2, 2p6, 3s1. So here in the first shell 2 electrons, in the second shell you have 8 electrons and 1 electron. So in order to attain the stable ಅಷ್ಟಕ ರಚನೆ ಸಿಗಬೇಕಾದ್ರೆ ಸೋಡಿಯಂ ಏನು ಮಾಡ್ತದೆ? ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ. So it will loses 1 electron and to form 1s2, 2s2, 2p6, nothing but Na plus ion. Na plus because of the stable octet configuration. Similarly, this 1 electron is attained or gained by chlorine. Chlorine with the atomic number 17. The configuration is 1s2, 2s2, 2p6, 3s2, 3p5 ಅಥವಾ 2, 8, 7. So it accepts 1 electron to form NaCl. So Cl ಏನ್ ಮಾಡುತ್ತೆ? It accepts 1 electron to form exist as a Cl minus. ಸೊ ಅದು ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಕ್ಲೋರಿನಿಗೆ ಅಷ್ಟಕ ವಿನ್ಯಾಸ ಸಿಗ್ತದೆ. ಸೊ Na plus and Cl minus then attracts together and to form as NaCl. So the answer is option 1 here, or first option. Choose the correct statements about the given chemical reaction. So 3F ಇಲ್ಲಿ chemical reaction ಕೊಟ್ಟಿದ್ದಾರೆ. 4H2O gives Fe3O4 plus 4H2. So you have to identify the correct statements. Iron is getting oxidized. So ಇದು ಗೊತ್ತಾಗಬೇಕಿದ್ರೆ oxidation state find out ಮಾಡಬೇಕು ನೀವು. Iron, so Fe ಒಂದೇ ಎಲಿಮೆಂಟ್ ಇದೆ, single ಅಥವಾ free state. Always free state, in free state oxidation state is always 0. Oxidation state ಅಂತ ಹೇಳಿದ್ರೆ ಏನು? ಚಾರ್ಜ್, ಆ ಎಲಿಮೆಂಟಿನ ಮೇಲೆ ಎಷ್ಟು ಚಾರ್ಜ್ ಇದೆ, ವೆದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟು ಲಾಸ್ ಆಗಿದೆ ಅಥವಾ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟು ಆಡ್ ಆಗಿದೆ. ಸೊ Na, ನಾನು
Na plus bardre oxidation state is +1. That means 1 electron is less. If I write Cl minus, oxidation state is -1. Andre 1 electron extra ide. So oxidation state is number of electrons lost or gained. So ಇಲ್ಲಿ Fe ಅಲ್ಲಿ ಯಾವುದೇ ಚಾರ್ಜ್ ಕೊಟ್ಟಿಲ್ಲ, ಪ್ಲಸ್ ಮೈನಸ್ ಚಾರ್ಜ್ ಕೊಡದೇ ಇದ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್. ಸೊ ಆಕ್ಸಿಡೇಷನ್ ಸ್ಟೇಟ್ 0. ಅಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಲಾಸು ಆಗಲಿಲ್ಲ, ಗೇನು ಆಗಲಿಲ್ಲ. ಸೊ ಆಕ್ಸಿಡೇಷನ್ ಸ್ಟೇಟ್ 0. ಓಕೆ. ಅದೇ ಪ್ರೊಡಕ್ಟಿವ್ ಸೈಡ್ ಅಲ್ಲಿ Fe ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕು. ಸೊ ಐಎನ್ಗೆ X ಅಂತ ಕೊಡಿ. ಸೊ 3 into X plus oxygen 4 into oxidation state of oxygen is always -2 is equal to 0. So 3x minus 8 equal to 0. 3x equal to plus 8. X equal to 8 by 3 ಅಂತ ಹೇಳಿದ್ರೆ 2.2 something ಬರ್ತದೆ. ಸೊ ಇಲ್ಲಿ 2 ಅಂತ ತಗೊಳ್ಳುವ. ಸೊ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ಆಗಿದೆ. ಇನ್ ವಾಟರ್ H2O ಆಕ್ಸಿಡೇಷನ್ ಸ್ಟೇಟ್ ಆಫ್, ಇಲ್ಲಿ ನೋಡಿ ಹೈಡ್ರೋಜನ್ ಒಂದೇ ಎಲಿಮೆಂಟ್ 0 ಆಕ್ಸಿಡೇಷನ್ ಸ್ಟೇಟ್. ಇನ್ H2O ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಇಸ್ +2. ಸೊ +2 ಇಂದ 0 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗಿದೆ. ಸೊ ಇವಾಗ ಆಪ್ಷನ್ಸ್ ನೋಡ್ತಾ ಹೋಗುವ. ಐಎನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಕರೆಕ್ಟಾ? ಎಸ್, ಐಎನ್ 0ದಿಂದ +2 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗಿದೆ. ಸೊ ಐಎನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಎ ಇಸ್ ಕರೆಕ್ಟ್. What about B? Water is getting reduced. In water, oxidation state of hydrogen is +2. ಅದೇ product side ಅಲ್ಲಿ oxidation state 0. Oxidation state ಏನಾಗಿದೆ? Decrease ಆದರೆ process is reduction. That means water is getting reduced. So B is also correct. Water is acting as a reducing agent. Water reducing agent ಆಗಬೇಕಿದ್ರೆ it has to reduce another species. But ಇಲ್ಲಿ H2O reducing agent ಆದ್ರೆ ಐಎನ್ ಅನ್ನು ರಿಡ್ಯೂಸ್ ಮಾಡಬೇಕಿತ್ತು. ಐಎನ್ನಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನು 0ದಿಂದ ಕಡಿಮೆ ಮಾಡಬೇಕಿತ್ತು. ಬಟ್ ಇಲ್ಲಿ ಜಾಸ್ತಿ ಆಗಿದೆ. ಸೊ ವಾಟರ್ ಇಸ್ ನಾಟ್ ಅ ರಿಡ್ಯೂಸಿಂಗ್ ಏಜೆಂಟ್. ಆಪ್ಷನ್ ಡಿ, ವಾಟರ್ ಇಸ್ ಆಕ್ಟಿಂಗ್ ಎಸ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಏನದರ್ ಸ್ಪೀಶೀಸ್ ಅನ್ನು ಆಕ್ಸಿಡೈಸ್ ಮಾಡಬೇಕು. ಏನದರ್ ಸ್ಪೀಶೀಸ್ ಅನ್ನು ಆಕ್ಸಿಡೈಸ್ ಮಾಡುದು ಅಂತ ಹೇಳಿದ್ರೆ ಅದರ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಇನ್ಕ್ರೀಸ್ ಮಾಡಬೇಕು. ಆಗಿದೆ. Fe ಇದ್ದದ್ದು +2ಗೆ ಹೋಗಿದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐಎನ್ ಇನ್ಕ್ರೀಸ್ ಆಗಿದೆ. ಸೊ ಆಕ್ಸಿಡೈಸ್ ಮಾಡಿದೆ. ಅದು ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಅದು ರಿಡ್ಯೂಸ್ ಆಗಬೇಕು, ಕರೆಕ್ಟಾ? ವಾಟರ್ ರಿಡ್ಯೂಸ್ ಆಗಿದೆ. ಇಟ್ ರಿಡ್ಯೂಸ್ ಟು H2. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಆಪ್ಷನ್ ಎ, ಬಿ and D are correct. That is correct answer is option 3. The element X has an electronic configuration of 283. So X with the configuration 283. So if you count the total number of electrons, then it will be 13. The element is aluminium, yes. And element Y with an electron configuration 287, that indicates total number of electrons 17. Then chlorine it is. So if you write the reaction between X and Y, since chlorine is a gas, always it is exist in the form of diatomic form. Or you can write aluminium on reaction with the chlorine, it will form AlCl3. XY3 is formed. In the answers or options, XY3 is given. X3Y is wrong. So this is wrong. Option B is wrong and 4 is also wrong. 2 and 4 are wrong. So now you have to identify option among 1 and 3. So the correct answer is here is option 3. That is the XY3 is covalent. Why it is covalent? Aluminium chloride is covalent compound instead of ionic. Because here if you compare the cation aluminium 3+, Al3+, the size of this cation is very small. So smaller the size of cation, polarizing power is more. So it is more covalent, having more covalent character. So the answer is covalent XY3, option 3. Identify the olfactory indicators. Olfactory indicators ವಾಸನ ಸೂಚಕಗಳನ್ನು ಗುರುತಿಸಿ. Olfactory indicator is a substance whose smell varies depending upon whether it is mixed with the acid or a basic solutions. So olfactory indicators ಅದೇನು ಅಂತ ಹೇಳಿದ್ರೆ it based on the smell.
Okay, so vanilla and turmeric. Vanilla is olfactory indicator, whereas turmeric is not a olfactory indicator. So option A correct agalla, because ಇಲ್ಲಿ vanilla ಮಾತ್ರ olfactory indicator, turmeric olfactory indicator ಅಲ್ಲ. It is a natural indicator. Option B, vanilla and petunia. Petunia flowers ಅದು, so ಅದು ಕೂಡ olfactory indicator ಅಲ್ಲ. Okay, so option B ಕೂಡ wrong. Vanilla and clove. This is correct actually. Vanilla and clove are an examples for olfactory indicators. Last option is also not correct. Vanilla and hydrangea. Hydrangea kuda olfactory indicator alla. So the correct answer is option 3.